ಪ್ರೈಸ್ ದಿ ಲಾರ್ಡ್. ಕರ್ತನಾಮಕ್ಕೆ ಸ್ತೋತ್ರವಾಗಲಿ. ಪ್ರಿಯ ದೇವ ಜನರೇ, ದೇವರಾದ ಕರ್ತನು ತಿರುಗುಂದಾವರ್ತಿ ಈ ವಿಶ್ರಾಂತಿಕರವಾದ ದಿನವನ್ನು, ಈ ಮುಂಜಾನೆ ವೇಳೆಯ ಈ ಹೊಸ ದಿನ, ಹೊಸ ಬೆಳಕನ್ನು ಆ ಪರಲೋಕದ ತಂದೆಯಾದ ದೇವರು ತನ್ನ ಮಗನಾದ ಕ್ರಿಸ್ತ ಯೇಸುವಿನ ಮೂಲಕ ದಯಪಾಲಿಸಿ ಇಂದಿನ ದಿನದಲ್ಲಿ ಪರಿಶುದ್ಧಾತ್ಮನ ಸಹಾಯದೊಂದಿಗೆ ಆತ್ಮನ ನಡೆಸುವಿಕೆಯೊಂದಿಗೆ ನಾನು ನೀನು ನಡೆಸಲ್ಪಡಬೇಕೆಂಬುದಾಗಿ ಪರಲೋಕದ ತಂದೆಯಾದ ದೇವರು ನಮಗೆ ಕೊಟ್ಟಿರುವಂಥ ಈ ಅವಕಾಶವನ್ನು ನಿಜವಾಗಿಯೂ ಈ ಹೊಸ ದಿನ, ಹೊಸ ಬೆಳಕನ್ನು ಕಾಣುವಂತೆ ಮಾಡಿದಂಥ ಕರ್ತನು ನಮ್ಮ ತಂದೆ ದೇವರಾಗಿದ್ದಾನೆ. ಪ್ರಿಯರೇ, ಮುಖ್ಯವಾಗಿ ಇಂದಿನ ದಿನದಲ್ಲಿ ನೋಡುವುದಾದರೆ ಈ ಲೋಕದಲ್ಲಿ ಅನೇಕ ಜನರು ಈ ದಿನವನ್ನು ಕಾಣದೆ ಈ ಲೋಕದ ಜೀವಿತವನ್ನು ಗತಿಸಿ ಈ ಲೋಕದ ಪ್ರಯಾಣವನ್ನು ಮುಗಿಸಿ ಬಿಟ್ಟಿರಬಹುದು. ಆದರೆ ದೇವರಾದ ಕರ್ತನು ನನ್ನ ನಿಮ್ಮ ಮೇಲೆ ಆತನ ಕೃಪೆಯನ್ನು ತೋರಿ ತಿರುಗೊಂದಾವರ್ತಿ ಈ ಒಳ್ಳೆ ದಿನವನ್ನು, ಅಂದರೆ ದೇವರಾದ ಕರ್ತನನ್ನು ಕಳೆದ ದಿನದಲ್ಲಿ ಎಲ್ಲದಲ್ಲಿ ದೇವರ ಕೃಪಾ ಹಸ್ತ ನನ್ನನ್ನು ನಿಮ್ಮನ್ನು ಆಶೀರ್ವದಿಸಿ ನಡೆಸಲ್ಪಟ್ಟದ್ದನ್ನು ನೆನೆಸಿಕೊಂಡು ದೇವರ ಉಪಕಾರ ಮಹೋಪಕಾರಗಳನ್ನು ನಮ್ಮ ನೆನಪಿಗೆ ನಾವು ತಂದುಕೊಂಡವರಾಗಿ ದೇವರಾದ ಕರ್ತನಿಗೆ ಕೃತಜ್ಞತೆ ಹೃದಯದಿಂದ ನಾವು ಸ್ತೋತ್ರವನ್ನು ಸಲ್ಲಿಸೋರಾಗಿದೆ. ಪ್ರಿಯರೇ, ಯಾಕಂದರೆ ಒಂದೊಂದು ದಿನ ನಾವು ಒಂದೊಂದು ಕ್ಷಣವನ್ನು ನಾವು ಕಳೆಯುವುದು ಅದು ಆತನ ಕೃಪೆಯಿಂದಲೇ. ಪ್ರಿಯರೇ, ಯಾಕಂದರೆ ದೇವರ ಆತ್ಮನ ನಡೆಸುವಿಕೆ ಇಲ್ಲದೆ ನಾನು ನೀವುಗಳು ಕೂಡ ಒಂದು ಕ್ಷಣ ಆದರೂ ಜೀವಿಸಲಿಕ್ಕೆ ಸಾಧ್ಯ ಇಲ್ಲ. ಪ್ರಿಯರೇ, ಒಂದು ಕ್ಷಣದಲ್ಲಿ ಒಬ್ಬನ ಜೀವಿತದಲ್ಲಿ ಏನು ಕೂಡ ಆಗ್ಬೋದು, ಒಂದೇ ಒಂದು ಕ್ಷಣದಲ್ಲಿ. ಅದಕ್ಕೆ ದೇವರ ವಾಕ್ಯ ಹೇಳ್ತದೆ, ಯಾರು ತನ್ನ ಯೋಗ್ಯತೆಗೆ ಮೀರಿ ಎಣಿಸಿಕೊಳ್ಳದಿರಲಿ ಎಂಬುದಾಗಿ. ಯಾಕಂದರೆ ನಾನು ನನ್ನದು ನನ್ನಿಂದ ಎಂಬುದಾಗಿ ಹೇಳಿಕೊಳ್ಳುವಂಥ ಯಾವ ಯೋಗ್ಯತೆ ಕೂಡ ಪ್ರಿಯರೇ ನಮಗೆ ಇಲ್ಲ ಪ್ರಿಯರೇ. ಯಾಕಂದರೆ ದೇವರ ಕೃಪಾ ಹಸ್ತವೇ ಈವರೆಗೂ ಇನ್ನು ಮುಂದೆ ನಡೆಸುವಂಥದ್ದಾಗಿದೆ. ಯಾಕಂದರೆ ಭಕ್ತನಾದ ದಾವೀದನು ಕೂಡ ಹೇಳ್ತಾನೆ, ಯೆಹೋವನೇ, ನಿನ್ನ ಪ್ರೀತಿ ಮಹೋಪಕಾರಗಳಿಗಾಗಿ ನಾನು ಬದಲೆಯನ್ನು ಕೊಡಲಿ, ರಕ್ಷಣಾ ಪಾತ್ರೆಯನ್ನು ತೆಗೆದುಕೊಂಡು ಯೆಹೋವ ನಾಮವನ್ನು ನಾನು ಪ್ರಖ್ಯಾತಿಪಡಿಸುವೆನೆಂಬುದಾಗಿ. ನಿಜವಾಗಿಯೂ ಪ್ರಿಯರೇ, ದೇವರಾದ ಕರ್ತನನ್ನು ನಿಮ್ಮ ಜೀವಿತದಲ್ಲಿ ಎಷ್ಟು ಸಾರಿ ನೀವು ಸ್ತುತಿಸಿ ಕೊಂಡಾಡಿದರೂ ಸಾಲದು. ದೇವರ ವಾಕ್ಯ ಹೇಳ್ತದೆ, ಬೇಟೆಗಾರನ ಬಲೆಯಿಂದಲೂ ಮರಣಕರ ವ್ಯಾಧಿಯಿಂದಲೂ ತಪ್ಪಿಸೋನು ಆತನೆಂಬುದಾಗಿ. ಹೌದು ಪ್ರಿಯ ದೇವ ಜನರೇ, ಈ ಲೋಕದಲ್ಲಿ ಈಗಲೂ ನೋಡುವಂಥ ವೇಳೆಯಲ್ಲಿ, ಒಂದೊಂದು ಮನೆಗಳಲ್ಲಿ ನಾವು ನೋಡುವಂಥ ವೇಳೆಯಲ್ಲಿ, ನಿಜವಾಗಿ ಒಂದೊಂದು ಮನೆಯಲ್ಲಿರುವಂತಹ ಪರಿಸ್ಥಿತಿಗಳನ್ನು ನೋಡುವಾಗ ದೇವರು ನಮ್ಮನ್ನು ಈ ಸ್ಥಿತಿಯಲ್ಲಿ ಇಟ್ಟಿದ್ದಾನಲ್ಲ, ನಾವು ದೇವರಿಗೆ ಸ್ತೋತ್ರ ಸಲ್ಲಿಸುವ ಎಂಬುದಾಗಿ. ಯಾಕಂದರೆ ಇಂದಿನ ದಿನದಲ್ಲಿ ಲೋಕದ ಜನರಿಗೆ ನಿರೀಕ್ಷೆ ಇಲ್ಲದೆ ಇರಬಹುದು, ಆದರೆ ದೇವರಾದ ಕರ್ತನನ್ನು ಅರಿತುಕೊಂಡಂಥ ನನಗಾದರೂ ನಿನಗಾದರೂ ದೇವರ ನಿರೀಕ್ಷೆ ಇದೆ. ಪ್ರಿಯರೇ, ಯಾವ ರೀತಿಯಲ್ಲಿ ಕೂಡ ನಾನು ನೀನು ನಿರಾಶೆಯಲ್ಲಿ ಹೋಗಲಿಕ್ಕೆ ದೇವರಾದ ಕರ್ತನು ಬಿಡದೆ ನಿರೀಕ್ಷೆಯಲ್ಲಿ ಆತನು ನಡೆಸ್ತಾನೆ. ತನ್ನ ಕೃಪೆಯಲ್ಲಿ, ತನ್ನ ಆತ್ಮನ ನಡೆಸುವಿಕೆಯಲ್ಲಿ ಆತನು ನಡೆಸುವನಾಗಿದ್ದಾನೆ. ಯಾಕಂದರೆ ಪ್ರಿಯರೇ, ನಾನು ನೀವುಗಳು ಅಬ್ರಹಾಮನ ಸಂತತಿ. ದೇವರಾದ ಕರ್ತನು ತನ್ನ ಮಗನಾದ ಕ್ರಿಸ್ತ ಯೇಸುವಿನ ಮೂಲಕ ಇವತ್ತಿನ ದಿನದಲ್ಲಿ ನನ್ನನ್ನು ನಿಮ್ಮನ್ನು ಅಬ್ರಹಾಮನ ಸಂತತಿ ಎಂಬುದಾಗಿ ಆಶೀರ್ವದಿಸಿ ನಡೆಸುವನಾಗಿದ್ದಾನೆ. ಆದುದರಿಂದ ಪ್ರಿಯರೇ, ಇಂದಿನ ದಿನದಲ್ಲಿ ದೇವರು ಕೊಟ್ಟಿರುವಂಥ ಈ ಒಳ್ಳೆಯ ಕೃಪೆಯವಕಾಶವನ್ನು ನಮ್ಮ ಜೀವಿತದಲ್ಲಿ ಇಂದಿನ ದಿನದಲ್ಲಿ ನಾವು ಇದನ್ನು ಉಪಯೋಗಿಸುತ್ತಾ, ದೇವರಾದ ಕರ್ತನು ಇಂದಿನ ದಿನದಲ್ಲಿ ನನ್ನೊಂದಿಗೆ ನಿಮ್ಮೊಂದಿಗೆ ಮಾತನಾಡಲಿಕ್ಕೆ ಇರುವಂಥ ಆ ಪರಲೋಕದ ಜೀವವುಳ್ಳ ವಾಕ್ಯ. ಹೌದು, ಅರಸನಾದ ಸೊಲೊಮೋನನು ತನ್ನ ಜೀವಿತದಲ್ಲಿ ಎಲ್ಲವನ್ನು ಅನುಭವಿಸಿ ನಿಜವಾಗಿ ದೇವರ ಕೃಪೆ ಮಾತ್ರ ಒಂದೇ ಶಾಶ್ವತ ಎಂಬುದಾಗಿ ತಿಳಿದುಕೊಂಡವನಾಗಿ
ಈ ಲೋಕದಲ್ಲಿ ಅವನು ಏನೆಲ್ಲ ಅನುಭವಿಸಿದನ ಅದೆಲ್ಲವೂ ವ್ಯರ್ಥ ಎಂಬುದಾಗಿ, ದೇವರ ಕೃಪೆ ಮಾತ್ರ ಶಾಶ್ವತ ಎಂಬುದಾಗಿ ಅರಸನಾದ ಸೊಲೊಮೋನನು ಪ್ರಸಂಗಿ ಪುಸ್ತಕದಲ್ಲಿ 11ನೇ ಸಂಧಿ 5ನೇ ವಚನವನ್ನು ನಾವು ಧ್ಯಾನ ಮಾಡುವ. ಪ್ರಸಂಗಿ 11ನೇ ಸಂಧಿ 5ನೇ ವಚನವನ್ನು ನಾವು ಧ್ಯಾನ ಮಾಡುವ ಪ್ರಿಯರೇ. ಗಾಳಿಯ ಗತಿಯನ್ನು ಗರ್ಭಿಣಿಯ ಗರ್ಭದೊಳಗೆ ಎಲುಬು ಬೆಳೆಯುವ ರೀತಿಯನ್ನು ನೀನು ಹೇಗೆ ತಿಳಿಯುವುದಿಲ್ಲವೋ ಹಾಗೆ ಸರ್ವಕರ್ತನಾದ ದೇವರ ಕಾರ್ಯವನ್ನು ಅರಿಯೆ. ಪ್ರೈಸ್ ದಿ ಲಾರ್ಡ್. ಪ್ರಿಯ ದೇವ ಜನರೇ, ಇಲ್ಲಿ ದೇವರ ವಾಕ್ಯ ಇವತ್ತು ನಿಮ್ಮ ಜೀವಿತವನ್ನು ಎಷ್ಟೊಂದು ಪರಿಪೂರ್ಣವಾಗಿ ಆ ವಾಕ್ಯ ನನ್ನೊಂದಿಗೆ ನಿಮ್ಮೊಂದಿಗೆ ಮಾತನಾಡುವಂಥದ್ದಾಗಿದೆ. ನಿಮ್ಮ ಜೀವಿತವನ್ನು ತೋರಿಸಿಕೊಡ್ತಿದೆ ಪ್ರಿಯರೇ. ಇಲ್ಲಿ ನಿಜವಾಗಿಯೂ ಇಲ್ಲಿ ಗಾಳಿಯ ಗತಿಯನ್ನು, ಗರ್ಭಿಣಿಯ ಗರ್ಭದೊಳಗೆ ಒಂದು ಮಗುವಿನ ಎಲುಬು ಬೆಳೆಯುವುದನ್ನು ಈವರೆಗೂ ಹೇಗೆ ನೀವು ತಿಳಿದಿದ್ದಿಲ್ಲವೋ ಹಾಗೆ ಸರ್ವಶಕ್ತನಾದ ದೇವರ ಕಾರ್ಯವನ್ನು ನೀವು ತಿಳ್ಕೊಳ್ಳಿಕ್ಕೆ ಸಾಧ್ಯ ಇಲ್ಲ ಎಂಬುದಾಗಿ. ಪ್ರಿಯ ದೇವಜನರೇ, ಇಲ್ಲಿ ಗಾಳಿ ಎಂಬುದಾಗಿ ನಾವು ನೋಡುವಂಥ ವೇಳೆಯಲ್ಲಿ ಗಾಳಿ ಯಾವ ಕಡೆಯಿಂದ ಬರ್ತದ, ಯಾವ ಕಡೆಗೆ ಹೋಗ್ತದೆ ಎಂಬುದಾಗಿ ಗೊತ್ತಿಲ್ಲ. ಆ ಒಂದು ಗಾಳಿ ಅದು ಬಿರುಗಾಳಿ ಕೂಡ ಆಗಿರ್ಬೋದು, ನಾರ್ಮಲ್ ಗಾಳಿ ಕೂಡ ಆಗಿರ್ಬೋದು. ಒಂದು ವೇಳೆ ಈ ಬಿರುಗಾಳಿಗಳು ಬರುವಾಗ ಸಮುದ್ರದ ಅಡಿ ಕೂಡ ನಿಲ್ಲಕ್ಕೆ ಸಾಧ್ಯ ಇಲ್ಲ ಅಂತೆ, ಅಷ್ಟು ಬಲವಾಗಿರ್ತದೆ. ಆ ಗಾಳಿ ಏನ್ ಮಾಡ್ತದೆ, ಅದು ಅಡಿಯಿಂದಲೇ ಕಿತ್ತು ಮೇಲೆ ಎತ್ತಿ ಬಿಸಾಡ್ತದೆ. ಆದ್ರೆ ಅದು ಎಲ್ಲಿಗೆ ಹೋಗ್ತದೆ ಎಂಬುದಾಗಿ ಕೂಡ ಗೊತ್ತಾಗುವುದಿಲ್ಲ ಪ್ರಿಯರೇ. ಯಾಕಂದ್ರೆ ಈ ಗಾಳಿಯನ್ನು ಕೂಡ ಉಂಟು ಮಾಡಿದಂತ ಕರ್ತನು ನಮ್ಮ ಕರ್ತನಾದ ಯೇಸು ಸ್ವಾಮಿ. ಪ್ರಿಯ ದೇವಜನರೇ, ಗರ್ಭದಲ್ಲಿ ಈವರೆಗೂ ಎಷ್ಟೇ ದೊಡ್ಡ ಜ್ಞಾನಿ ಆದರೂ ಕೂಡ, ವಿಜ್ಞಾನಿ ಆದರೂ ಕೂಡ, ಎಷ್ಟು ದೊಡ್ಡ ಡಾಕ್ಟರ್ಸ್, ಎಷ್ಟು ದೊಡ್ಡ ಅವನು ಸರ್ಜನೆ ಆಗಿರಲಿ, ಎಷ್ಟೇ ಅವನು ಕಲ್ತಿರಲಿ, ಇಲ್ಲಿ ಎಲುಬು ಬೆಳೆಯುವುದನ್ನು ಈವರೆಗೂ ಯಾರು ತಿಳ್ಕೊಳ್ಳಿಲ್ಲ, ಇನ್ನು ಮುಂದೆ ತಿಳ್ಕೊಳ್ಳಿಕ್ಕೂ ಕೂಡ ಸಾಧ್ಯ ಇಲ್ಲ. ಪ್ರಿಯ ದೇವ ಜನರೇ, ಈ ವಾಕ್ಯ ಯಾಕೆ ಸೊಲೊಮೋನನು ಬರೆದಿದ್ದಾನೆ ಎಂಬುದಾಗಿ ಹೇಳಿದ್ರೆ, ಎಲ್ಲವೂ ಅವನ ಜೀವಿತದಲ್ಲಿ ಅವನು ಅನುಭವಿಸಿದ್ದಾನೆ. ಅಂದ್ರೆ ಬಿರುಗಾಳಿ ಕೂಡ ಅವನ ಜೀವಿತದಲ್ಲಿ ಬಂದಿದೆ, ಅವನ ಜೀವಿತವನ್ನು ಅಡಿಮೆ ಮಾಡುವಂತ ಜೀವಿತವೂ ಕೂಡ ಬಂದಿದೆ. ಆದರೆ ಅವನು ತನ್ನ ದೇವರಾದ ಕರ್ತನನ್ನು ಅವನ ಅರಿತುಕೊಂಡದ್ದರಿಂದ ಆ ಗಾಳಿ ಅವನ ಜೀವಿತವನ್ನು, ಅವನ ಲೈಫ್ ಅನ್ನು ಟಚ್ ಮಾಡಲಿಕ್ಕೆ ಸಾಧ್ಯ ಆಗಲಿಲ್ಲ. ಯಾಕಂದ್ರೆ ದೇವರಾದ ಕರ್ತನು ದಾವೀದನಿಗೆ ನಿನ್ನ 4 ತಲೆಮಾರು ಈ ಅರಸು ಸ್ಥಾನದಲ್ಲಿ ಕೂತ್ಕೊಳ್ತದೆ ಎಂಬುದಾಗಿ, ಎಳೆ ಪ್ರಾಯದಲ್ಲಿ ಸೊಲೊಮೋನನು ಎಳೆ ಪ್ರಾಯದಲ್ಲಿ ಅರಸನಾಗಿದ್ದಾನೆ. ಆದರೆ ಈ ಪ್ರಸಂಗಿ ಪುಸ್ತಕ ಬರೆಯುವಂತ ವೇಳೆಯಲ್ಲಿ ಅವನು ಎಲ್ಲವನ್ನು ಬೆಳೆದು ರಾಜಾಧಿಕಾರವನ್ನು ನಡೆಸಿ ಎಲ್ಲ ಲೋಕದ ಸುಖ ಎಲ್ಲವನ್ನು ಅವನು ಅನುಭವಿಸಿದ್ದಾನೆ. ಆದರೆ ಅವನ ಜೀವಿತದಲ್ಲಿ ಯಾವುದು ಕೂಡ ಶಾಶ್ವತವಾಗಿ ನಿಲ್ಲಲಿಕ್ಕೆ ಸಾಧ್ಯ ಆಗಲಿಲ್ಲ. ಆದರೆ ದೇವರ ಕಾರ್ಯ, ದೇವರ ಪ್ರೀತಿ ಮಾತ್ರ ಅವನ ಜೀವಿತದಲ್ಲಿ ಶಾಶ್ವತವಾಗಿದೆ ಪ್ರಿಯರೇ. ಯಾಕಂದ್ರೆ ಗಾಳಿ ಎಂಬುದಾಗಿ ಹೇಳುವುದಾದರೆ ಒಬ್ಬನ ಜೀವಿತದಲ್ಲಿ ಯಾವ ಕಡೆಯಿಂದ ಗಾಳಿ ಬರ್ತದೆ, ಯಾವ ಕಡೆಯಿಂದ ಗಾಳಿ ಹೋಗ್ತದೆ ಎಂಬುದಾಗಿ ತಿಳ್ಕೊಳ್ಳಿಕ್ಕೆ ಸಾಧ್ಯ ಇಲ್ಲ. ಅದೇ ರೀತಿಯಾಗಿ ಪ್ರಿಯ ದೇವ ಜನರೇ, ನಿಮ್ಮ ಜೀವಿತದಲ್ಲಿ ನೀವು ಈವರೆಗೂ ದಾಟಿ ಬಂದಂತ ಒಂದೊಂದು ದಿನದಲ್ಲಿ ನಿಮ್ಮ ಜೀವಿತದಲ್ಲಿ ನಡೆದಂತ ಸಂಗತಿಗಳು, ಸಂಭವಿಸಿದಂತ ಕೇಡು ಗಂಡಾಂತರಗಳು, ಅದು ಯಾವ ರೀತಿಯಲ್ಲಿ ಹೇಗೆ ಬಂದಿದೆ ಎಂಬುದಾಗಿ ನಿಮಗೆ ತಿಳಿಯದೆ ಇದ್ದಂಥ ವೇಳೆಯಲ್ಲಿ ಆ ಪರಲೋಕದ ತಂದೆಯಾದ ದೇವರ ಬಳಿಗೆ ನೀವು ಮೊರೆ ಇಟ್ಟಂತ ವೇಳೆಯಲ್ಲಿ ಆ ಪರಲೋಕದ ತಂದೆಯಾದ ದೇವರು ನಿಮ್ಮ ಜೀವಿತದಲ್ಲಿ ಎದ್ದಂತ ಬಿರುಗಾಳಿ, ಆ ರೋಗವೆಂಬ ಬಿರುಗಾಳಿ, ಆ ಕಷ್ಟವೆಂಬ ಬಿರುಗಾಳಿ, ಎಲ್ಲ ವೈದ್ಯರಿಂದ ಕೈ ಬಿಡಲ್ಪಟ್ಟಂತ ಆ ಬಿರುಗಾಳಿ, ಅನೇಕ ರೀತಿಯಲ್ಲಿ ನೀವು ನಂಬಿದಂತ ಜನರು ನಿಮ್ಮನ್ನು ಕೈ ಬಿಟ್ಟಂತ
ಆ ಸಮಯದಲ್ಲಿ ದೇವರ ಕೃಪಾ ಹಸ್ತ ಯಾವ ರೀತಿಯಾಗಿ ಪ್ರಿಯ ದೇವಜನರೇ, ಗರ್ಭಿಣಿಯ ಗರ್ಭದಲ್ಲಿ ಯಾವ ರೀತಿಯಾಗಿ ಒಂದು ಆ ಮಗುವಿನಲ್ಲಿ ಎಲುಬುಗಳು ಬೆಳೆಯುವುದನ್ನು ಕಾಣಲಿಕ್ಕೆ ಸಾಧ್ಯ ಇಲ್ಲವೋ, ನಿಮ್ಮ ಜೀವಿತದಲ್ಲಿ ದೇವರಾದ ಕರ್ತನು ಮಾಡಿದಂಥ ಅದ್ಭುತ ಕಾರ್ಯ ಮಾಡಲಿಕ್ಕಿರುವುದನ್ನು ಕೂಡ ನೀವು ತಿಳ್ಕೊಳ್ಳಿಕ್ಕೆ ಸಾಧ್ಯ ಇಲ್ಲ. ಒಂದು ಕ್ಷಣ ಸಾಕು ಆತನಿಗೆ ಪ್ರಿಯರೇ. ಯಾಕಂದ್ರೆ ನೀವು ಅಂದುಕೊಳ್ಬೋದು, ನಾನು ದೇವರಾದ ಕರ್ತನಲ್ಲಿ ನಾನು ಇಂಥ ಒಂದು ಕಾರ್ಯಗಳಿಗೆ ನನ್ನ ಮಗನಿಗೋಸ್ಕರ ನಾನು ಪ್ರಾರ್ಥನೆ ಮಾಡ್ತಾ ಇದ್ದೀನಿ. 2 ವರ್ಷ ಆಯಿತು, 3 ವರ್ಷ ಆಯಿತು, ಆದರೆ ಉತ್ತರ ಬರ್ತಾ ಇಲ್ಲ. ಆದರೆ ನಿಮ್ಮ ಜೀವಿತದಲ್ಲಿ ಯಾವಾಗ ನಿಮ್ಮ ಜೀವಿತದಲ್ಲಿ ಆ ಉತ್ತರವನ್ನು ಕೊಡಬೇಕು, ಪರಲೋಕದ ತಂದೆಯಾದ ದೇವರಿಗೆ ಗೊತ್ತಿದೆ. ಯಾಕಂದ್ರೆ ಆ ಮಗುವಿನಲ್ಲಿ ಎಲುಬು ಯಾವಾಗ ಅದು ಬೆಳೆಯುವಾಗೆ ಮಾಡಬೇಕು, ಅದು ಪರಲೋಕದ ತಂದೆಯಾದ ದೇವರಿಗೆ ಗೊತ್ತಿದೆ. ಅದೇ ರೀತಿಯಾಗಿ ನಿನ್ನ ದೇಹದಲ್ಲಿ, ನಿನ್ನ ತಾಯಿಯ ಗರ್ಭದಲ್ಲಿ ಎಲುಬುಗಳಾಗಿ ಆ ಬೆಳೆಯುವಂತ ಸಮಯದಲ್ಲಿ ದೇವರ ಹಸ್ತ ನಿಮ್ಮ ಜೀವಿತದಲ್ಲಿ ಯಾವ ರೀತಿ ಇತ್ತು, ಈಗಲೂ ಅದೇ ಹಸ್ತ ನಿಮ್ಮ ಜೀವಿತದಲ್ಲಿ ಶಾಶ್ವತವಾಗಿರ್ತದೆ ಪ್ರಿಯರೇ. ಯಾಕಂದ್ರೆ ದೇವರ ಅದ್ಭುತವನ್ನು ಇವತ್ತೇ ಆಗ್ತದೆ, ನಾಳೆನೇ ಆಗ್ತದೆ, ನಾಡ್ದಾಗ್ತದೆ ಎಂಬುದಾಗಿ ಹೇಳಲಿಕ್ಕೆ ಸಾಧ್ಯ ಇಲ್ಲ. ಒಂದು ಕ್ಷಣದಲ್ಲೇ ಆಗ್ಬೋದು. ಯಾಕಂದ್ರೆ ನೀವು ಆಲೋಚನೆ ಮಾಡ್ತಿರ್ಬೋದು, ನಾಳೆ ನನಗೆ ಅದಾಗಬೇಕು, ನಾಳೆ ನನಗೆ ಇದಾಗಬೇಕು, ನಾಡ್ದು ನಾನು ಆ ಕೆಲಸ ಮಾಡಬೇಕು, ನಾಡ್ದು ನಾನು ಈ ಕೆಲಸ ಮಾಡಬೇಕು, ಅನೇಕ ಯೋಚನೆಗಳನ್ನು ನೀವು ಮಾಡ್ತಿರ್ಬೋದು. ಆದರೆ ನಿಮ್ಮ ಯೋಚನೆ ದೇವರ ಯೋಜನೆ ಅಲ್ಲ, ದೇವರ ಯೋಚನೆ ಅಲ್ಲ. ಪ್ರಿಯ ದೇವಜನರೇ, ನೀವು ವಾಕ್ಯವನ್ನು ಕೇಳುವಂತ ನೀವು ಯಾರೇ ಆಗಿರಲಿ, ನೀವು ದೇವರ ಮಕ್ಕಳು ಆಗಿರುವುದರಿಂದ, ದೇವರಾದ ಕರ್ತನಿಗೆ ನೀವು ಸ್ವಕೀಯ ಪ್ರಜೆ ನೀವು ಆಗಿರುವುದರಿಂದ, ನಿಮ್ಮ ಜೀವಿತದಲ್ಲಿ ಡೇ ಬೈ ಡೇ ಅದ್ಭುತದ ಮೇಲೆ ಅದ್ಭುತ, ಆಶೀರ್ವಾದದ ಮೇಲೆ ಆಶೀರ್ವಾದ ನೀವು ಹೊಂದಿಕೊಳ್ಳಿಕ್ಕೆ ಸಾಧ್ಯ. ಪ್ರಿಯ ದೇವಜನರೇ, ನಿಮ್ಮ ಜೀವಿತದಲ್ಲಿ, ನಿಮ್ಮ ದೇಹ ಗುಡಾರದಲ್ಲಿ ಯಾವುದೇ ಬಲಹೀನತೆಗಳು ನಿಮ್ಮ ದೇಹದಲ್ಲಿ ಉಂಟಾದ್ರೂ ಕೂಡ ನೆಗೆಟಿವ್ ಅನ್ನು ಮಾತನಾಡ್ಲಿಕ್ಕೆ ಹೋಗಬೇಡಿ, ಲೋಕದ ಸಂಗತಿಗಳನ್ನು ಮಾತನಾಡ್ಲಿಕ್ಕೆ ಹೋಗಬೇಡಿ. ಯಾಕಂದ್ರೆ ಅನೇಕ ಜನರು ನನಗೆ 50 ವರ್ಷ ಆಯಿತು, ನನಗೆ 60 ವರ್ಷ ಆಯಿತು, ನಾನು ರಿಟೈರ್ಮೆಂಟ್. ನೀನು ಲೋಕದ ರೀತಿಯಲ್ಲಿ ನಿನ್ನ ಜೀವಿತಕ್ಕೆ ಒಂದು ರಿಟೈರ್ಮೆಂಟ್ ಅಂದ್ರೆ ವಿಶ್ರಾಂತಿ ತಗೊಳ್ಳುವಂತ ಆ ಸಮಯ ಇರ್ಬೋದು, ಅದು ಲೋಕದ ರೀತಿಯಲ್ಲಿ. ಆದರೆ ದೇವರಾದ ಕರ್ತನು ಹೇಳ್ತಿದ್ದಾನೆ, ನಾನು ನಿನಗೆ ದೀರ್ಘಾಯುಷ್ಯವನ್ನು ಅನುಗ್ರಹಿಸಿ ನಾನು ನಿನ್ನನ್ನು ತೃಪ್ತಿ ಪಡಿಸ್ತೇನೆ ಎಂಬುದಾಗಿ. ಯಾಕಂದ್ರೆ ದೇವರ ಆತ್ಮನಲ್ಲಿ ಇರುವಂತ ಯಾವುದೇ ದೇವರ ಮಕ್ಕಳು ನೀವು ಯಾರೇ ಆಗಿರಲಿ, ನಿಮ್ಮ ಜೀವಿತದಲ್ಲಿ ರಿಟೈರ್ಮೆಂಟ್ ಇಲ್ಲ ಪ್ರಿಯರೇ. ಈ ಲೋಕ ಸಂಬಂಧವಾದ ರೀತಿಯಲ್ಲಿ ಒಂದು ರಿಟೈರ್ಮೆಂಟ್ ಇರಬಹುದು. ಇನ್ನು ಗೌರ್ಮೆಂಟ್ ಜಾಬಿನವ್ರಿಗೆ ನೋಡುವಂತ ವೇಳೆಯಲ್ಲಿ ಪೆನ್ಷನ್ಗಳು ಬರ್ತದೆ. ಆದರೆ ಪರಲೋಕದ ತಂದೆಯಾದ ದೇವರು ಫುಲ್ ಮೀಲ್ಸ್ ಅನ್ನೇ ದೇವರು ನಿಮಗೆ ಕೊಡುವನಾಗಿದ್ದಾನೆ. ಡೇ ಬೈ ಡೇ ನಿಮ್ಮ ಹಸುವನ್ನು ನೀಗಿಸುವಂತ ಕರ್ತನಾತನು ಆಗಿದ್ದಾನೆ ಪ್ರಿಯರೇ. ಯಾಕಂದ್ರೆ ದೇವರ ಕಾರ್ಯ ನಿಮ್ಮ ಜೀವಿತದಲ್ಲಿ ಯಾವಾಗ ದೇವರ ಆತ್ಮನನ್ನು ನೀವು ಗಟ್ಟಿಯಾಗಿ ಹಿಡ್ಕೊಳ್ತೀರಾ, ದೇವರ ಆತ್ಮನಿಗೆ ನೀವು ಅವಕಾಶವನ್ನು ನೀವು ಕೊಡ್ತೀರಾ, ಪರಿಪೂರ್ಣವಾಗಿ ನಿಮ್ಮನ್ನು ದೇವರ ಹಸ್ತಕ್ಕೆ ನೀವು ಒಪ್ಪಿಸಿಕೊಡ್ತೀರಾ, ನಿಜವಾಗಿಯೂ ಈ ಪ್ರಸಂಗಿ ಪುಸ್ತಕದಲ್ಲಿ ಅರಸನಾದ ಸೊಲೊಮೋನನು ಯಾವ ರೀತಿಯಾಗಿ ಬರೆದಿದ್ದಾನೋ 100% ನಿಮ್ಮ ಜೀವಿತದಲ್ಲಿ ಅದು ನೆರವೇರ್ತದೆ. ನೀವು ಬೇಡುವುದಕ್ಕಿಂತಲೂ ಯೋಚಿಸುವುದಕ್ಕೆ ಮಿಗಿಲಾದದನ್ನು ನಾನು ಕೊಡಲು ಶಕ್ತನಾಗಿದ್ದೇನೆ ಎಂಬುದಾಗಿ ದೇವರ ವಾಕ್ಯ ಅದು ಸ್ಪಷ್ಟವಾಗಿ ಹೇಳ್ತದೆ ಪ್ರಿಯರೇ. ಯಾಕಂದ್ರೆ ನಿಮ್ಮ ಯೋಜನೆ ಲೋಕದ ರೀತಿಯಲ್ಲಿ ನಿಮ್ಮ ಜ್ಞಾನಕ್ಕೆ ಲಿಮಿಟೇಷನ್, ಆದರೆ ಪರಲೋಕದ ತಂದೆಯಾದ ದೇವರು ಕೊಡುವಂಥದ್ದು ಲಿಮಿಟ್ ಮೀರಿ ಆತನು ಕೊಡುವನಾಗಿದ್ದಾನೆ. ಯಾವಾಗ ದೇವರ ಹಸ್ತವನ್ನೇ ನೀವು ಯಾವಾಗಲೂ ನೀವು ನೋಡ್ತೀರಾ, ಅದಕ್ಕೆ ಭಕ್ತನಾದ ದಾವೀದನು, ನಾನು ಕಣ್ಣೆತ್ತಿ ಪರ್ವತಗಳ ಕಡೆಗೆ ನೋಡುತ್ತೇನೆ, ನನ್ನ ಸಹಾಯ ಎಲ್ಲಿಂದ ಬರುತ್ತದೆ, ಭೂಮಿ ಆಕಾಶವನ್ನುಂಟು ಮಾಡಿದ ಯೆಹೋವನಿಂದಲೇ ಎಂಬುದಾಗಿ. ಯಾಕಂದ್ರೆ ದೇವರ ಕಾರ್ಯ, ದೇವರ ಅದ್ಭುತ ಯಾವ ರೀತಿಯಾಗಿ
ಒಂದು ಮಗುವಿನಲ್ಲಿ ಆ ದೇಹದಲ್ಲಿ ಆ ಮೂಳೆಗಳು ಹೇಗೆ ಸೇರಿಕೊಳ್ತದೆ ಎಂಬುದಾಗಿ ಈವರೆಗೂ ಯಾರಿಗೂ ತಿಳ್ಕೊಳ್ಳಿಕ್ಕೆ ಆಗಲಿಲ್ಲವೋ, ಅದೇ ರೀತಿಯಾಗಿ ಆ ಪರಲೋಕದ ತಂದೆಯಾದ ದೇವರ ಕಾರ್ಯ ಪ್ರಿಯ ದೇವ ಜನರೇ ನಿಮ್ಮ ಜೀವಿತದಲ್ಲಿ ಯಾವಾಗ, ಹೇಗೆ, ಯಾವ ಸಮಯದಲ್ಲಿ ಅದು ಬರ್ತದೆ ಎಂಬುದಾಗಿ ನಿಮಗೆ ಹೇಳಲಿಕ್ಕೆ ಸಾಧ್ಯ ಇಲ್ಲ. ಯಾಕಂದರೆ ಇನ್ನಾಯ್ತು, ನನ್ನ ಜೀವಿತ ಮುಗಿಯಿತು ಎಂಬುದಾಗಿ, ಎಲ್ಲರೂ ನನ್ನನ್ನು ಕೈ ಬಿಟ್ಟಿದ್ದಾರೆ ಎಂಬುದಾಗಿ ನೀವು ಅಂದುಕೊಳ್ಳುವಾಗಲೇ ದೇವರ ಹಸ್ತ ನಿಮ್ಮನ್ನು ಎತ್ತಿ ನಿಲ್ಲಿಸ್ತದೆ. ನೀವು ಯಾವುದನ್ನು ಕಳ್ಕೊಂಡಿದ್ದೀನಿ ಎಂಬುದಾಗಿ ನೀವು ಅಂದುಕೊಳ್ತೀರಾ, ಅದರಲ್ಲಿ 2ರಷ್ಟು ನೀವು ಹೊಂದಿಕೊಳ್ತೀರಾ. ಎಲ್ಲರ ಪ್ರೀತಿಗೆ ನಾನು ಮೋಸವಾಗಿ ನಾನು ಹೋಗಿದ್ದೇನೆ ಎಂಬುದಾಗಿ ಹೇಳುವುದಾದರೆ, ದೇವರ ಪ್ರೀತಿ ನಿಮ್ಮನ್ನು ಶಾಶ್ವತವಾಗಿ ತನ್ನ ಎದೆಗೆ ಅಪ್ಪಿಕೊಂಡು ನಿಮ್ಮನ್ನು ಕೈ ಹಿಡಿದು ನಡೆಸುವಂಥದ್ದಾಗಿದೆ. ಪ್ರಿಯ ದೇವ ಜನರೇ, ಇವತ್ತಿನ ದಿನದಲ್ಲಿ ನಿಜವಾಗಿ ಈ ವಾಕ್ಯದ ಮೂಲಕವಾಗಿ ಈ ವಾಕ್ಯವನ್ನು ಕೇಳುವಂಥ ನೀವು ಯಾರೇ ಆಗಿರಲಿ, ನಿಮ್ಮ ಜೀವಿತದಲ್ಲಿ ಗಾಳಿಯನ್ನಾಗಲಿ ಎಲ್ಲಿಂದ ಬರ್ತದೆ, ಎಲ್ಲಿಗೆ ಹೋಗ್ತದೆ ನೋಡಬೇಕೆಂಬುದಾಗಿ ನೀವು ತಿಳ್ಕೊಂಡ್ರೂ ಕೂಡ, ಅದನ್ನು ನೋಡಬೇಕೆಂಬುದಾಗಿ ಪ್ರಯತ್ನ ಮಾಡಿದರೂ ಕೂಡ ಅದು ತಿಳ್ಕೊಳ್ಳಿಕ್ಕೆ ಸಾಧ್ಯ ಇಲ್ಲ. ಪ್ರಿಯರೇ, ಮಗುವಿನ ದೇಹದಲ್ಲಿ ಆ ಗರ್ಭದೊಳಗೆ, ಆ ಒಂದು ಸ್ತ್ರೀಯ ಗರ್ಭದೊಳಗೆ ಆ ಎಲುಬು ಬೆಳೆಯುವುದನ್ನು ಕೂಡ ಯಾವ ರೀತಿ ತಿಳ್ಕೊಳ್ಳಿಕ್ಕೆ ಸಾಧ್ಯ ಇಲ್ಲೋ, ನಿಮ್ಮ ಜೀವಿತದಲ್ಲಿ ದೇವರ ಕಾರ್ಯವನ್ನು ನೀವು ತಿಳ್ಕೊಳ್ಳಿಕ್ಕೆ ಸಾಧ್ಯ ಇಲ್ಲ. ಆದರೆ ದೇವರ ಮಕ್ಕಳ ಜೀವಿತದಲ್ಲಿ ಪ್ರತಿ ದಿನವೂ ಅದ್ಭುತವೇ, ಪ್ರತಿ ದಿನವೂ ಆಶೀರ್ವಾದಕರವಾಗಿರ್ತದೆ. ಪ್ರಿಯ ದೇವ ಜನರೇ, ಯಾವತ್ತಿಗೂ ದೇವರ ಆತ್ಮನ ಕಾರ್ಯಗಳಿಗೆ ವಿರುದ್ಧವಾಗಿ ನಿಮ್ಮ ಆಲೋಚನೆಯಿಂದ ಆಗಲಿ, ನಿಮ್ಮ ಮನಸ್ಸಿನಿಂದ ಆಗಲಿ ನೀವು ಹೋಗದೆ, ನಿಮ್ಮ ಬಾಯ ಮಾತಿನಿಂದಲೂ ಕೂಡ ದೇವರಾದ ಕರ್ತನ ಕಾರ್ಯಗಳಿಗೆ ವಿರುದ್ಧವಾಗಿ ಮಾತನಾಡದಂತೆ, ಯಾವಾಗಲೂ ದೇವರಾದ ಕರ್ತನನ್ನು ಮಹಿಮೆ ಪಡಿಸುವಂಥ ಮಾತುಗಳು, ದೇವರಾದ ಕರ್ತನನ್ನು ಘನಪಡಿಸುವಂಥ ಮಾತುಗಳು. 12 ವರ್ಷದಿಂದ ರಕ್ತ ಕುಸುಮ ರೋಗಿ ಕೂಡ ಎಲ್ಲರಿಂದ ಕೈ ಬಿಡಲ್ಪಟ್ಟಳು. ಆದರೆ ಯೇಸುವಿನ ಬಳಿಗೆ ಬಂದಾಗ ಒಂದು ಕ್ಷಣ, ಯಾಕಂದರೆ ಅವಳ ಜೀವಿತದಲ್ಲಿ ದಿನವೂ ಬಿರುಗಾಳಿ ಬೀಸ್ತಿತ್ತು, ನಿರಾಶೆಯಲ್ಲಿದ್ಲು, ನಿರೀಕ್ಷೆ ಇರಲಿಲ್ಲ, ಎಲ್ಲರೂ ತಳ್ಳಿಬಿಟ್ಟಿದ್ರು. ಆಗ ಯೇಸುವಿನ ಬಳಿಗೆ ಯಾವಾಗ ನಿರೀಕ್ಷೆಯಿಂದ ನಂಬಿಕೆಯಿಂದ ಅವಳು ಬಂದಳು, ಆ ಯೇಸು ಸ್ವಾಮಿ ಮೂಲಕ ತಂದೆಯಾದ ದೇವರು ಆ ಮಗಳ ಜೀವಿತದಲ್ಲಿ ಒಂದು ಒಳ್ಳೆ ಜೀವಿತನು, ಹೊಸ ಜೀವಿತವನ್ನು ಅನುಭವಿಸಿಕೊಟ್ಟಿದ್ದಾನೆ. ಪ್ರಿಯರೇ, ಈಗಲೂ ಇಂಥ ಸ್ಥಿತಿಯಲ್ಲಿ ನೀವು ಯಾರೇ ಇರುವುದಾದರೂ ಕೂಡ, ಯಾರಿಂದಲೂ ಹೇಳಿಕೊಳ್ಳಿಕ್ಕೆ ಅಸಾಧ್ಯವಾದಂಥ ಆ ಸಂಗತಿಗಳು ನಿಮ್ಮ ಜೀವಿತದಲ್ಲಿ ಇರುವುದಾದರೆ, ಪ್ರಿಯ ದೇವ ಜನರೇ, ಮನುಷ್ಯರ ಬಳಿಗೆ ಹೋಗಬೇಡಿ, ಜೀವ ಸ್ವರೂಪನಾದ ದೇವರ ಬಳಿಗೆ ನೀವು ಬರುವುದಾದರೆ ನಿಜವಾಗಿಯೂ ದೇವರ ಆತ್ಮನ ಕಾರ್ಯವನ್ನು, ದೇವರ ಆತ್ಮನ ನಡೆಸುವಿಕೆಯನ್ನು ನಿಮ್ಮ ಜೀವಿತದಲ್ಲಿ ನೋಡಬೇಕೆಂಬುದಾಗಿ ನೀವು ಅಪೇಕ್ಷಿಸುವುದಾದರೆ, ಯಥಾರ್ಥವಾದ ಹೃದಯದಿಂದ ಆತನನ್ನು ನೀವು ಹುಡುಕುವುದಾದರೆ, ನಿಮ್ಮ ಜೀವಿತದಲ್ಲಿ ಶುಭವು ಕೃಪೆಯು ಯಾವಾಗಲೂ ನಿಮ್ಮನ್ನೇ ಹಿಂಬಾಲಿಸಿ ಬರ್ತದೆ. ಪ್ರಿಯರೇ, ನೀವು ಅದನ್ನು ಹಿಂಬಾಲಿಸಿ ಹೋಗಬೇಕಾದ ಅವಶ್ಯಕತೆ ಇಲ್ಲ. ನೀವು ಯೇಸುವನ್ನು ಹಿಂಬಾಲಿಸಿ ಹೋಗುವುದಾದರೆ, ಯಾಕಂದರೆ ಯಾವ ಗಾಳಿ ಕೂಡ ನಿಮ್ಮ ಜೀವಿತವನ್ನು ಯಾವಾಗ ಬುಡ ಸಮೇತ ಕಲ್ಲೋಲ ಮಾಡ್ತದೆ ಎಂಬುದಾಗಿ ಗೊತ್ತಿಲ್ಲ. ಆದರೆ ಜೀವ ಸ್ವರೂಪನಾದ ದೇವರ ಹಸ್ತದ ತ್ರಾಣುಳ ಹಸ್ತದ ಕೆಳಗೆ ನಿಮ್ಮನ್ನು ನೀವು ತಗ್ಗಿಸಿಕೊಳ್ತೀರಾ. ಯಾವ ಬಿರುಗಾಳಿ ಆದರೂ ಕೂಡ ನಿಮ್ಮ ಜೀವಿತವನ್ನು ಟಚ್ ಮಾಡುವುದಿಲ್ಲ. ಪ್ರಿಯರೇ, ಯಾಕಂದರೆ ಒಂದು ಸ್ತ್ರೀಯ ಗರ್ಭದಲ್ಲಿ ಆ ಎಲುಬುಗಳು ಯಾವ ರೀತಿಯಾಗಿ ಅದನ್ನು ಯಾವ ಸಮಯದಲ್ಲಿ ಬೆಳೆಸಬೇಕು, ಆ ಗರ್ಭ ಫಲವನ್ನು ಕೊಟ್ಟಂತ ಆ ಪರಲೋಕದ ತಂದೆಯಾದ ದೇವರಿಗೆ ಗೊತ್ತಿತ್ತು. ಅದನ್ನು ಆತನಲ್ಲಿ ನೆರವೇರಿಸುವನಾಗಿದ್ದಾನೆ. ಅದೇ ರೀತಿಯಾಗಿ ನಿಮ್ಮ ಜೀವಿತದಲ್ಲಿ ಯಾವಾಗ, ಯಾವ ಸಂದರ್ಭದಲ್ಲಿ ನಿಮ್ಮ ಜೀವಿತದಲ್ಲಿ ದೇವರ ಆತ್ಮನ ಕಾರ್ಯ ನಡೆಸಲ್ಪಡಬೇಕು, ಅದು ಆತನಿಗೆ ಗೊತ್ತಿದೆ. ನೀವು ಅವಸರ ಪಡದೆ ದೇವರ ಹಸ್ತಕ್ಕೆ ಒಪ್ಪಿಸಿಕೊಡುವುದಾದರೆ
ಆತನ ಸಮಯದಲ್ಲಿ ಎಲ್ಲ ಕಾರ್ಯಗಳು ನಿಮ್ಮ ಅನುಕೂಲತಕ್ಕಾಗಿ ಅದು ನೆರವೇರುವಂಥದ್ದಾಗಿದೆ. ಪ್ರಿಯ ದೇವಜನರೇ, ದೇವರ ವಾಕ್ಯವನ್ನು ಕೇಳಿದಂಥ ನೀವು ಯಾರೇ ಆಗಿರಲಿ, ದೇವರ ಆತ್ಮನ ನಡೆಸುವಿಕೆಗೆ ನಿಮ್ಮ ನೀವು ಒಪ್ಪಿಸಿಕೊಡುವುದಾದರೆ ಯಾವುದೇ ರೋಗಗಳು ನಿಮ್ಮ ದೇಹದಲ್ಲಿ ಇರ್ಬೋದು, ಆದರೆ ದೇವರಾದ ಕರ್ತನೆ ಒಂದು ಕ್ಷಣ ಮಾತ್ರದಲ್ಲಿ ಅದನ್ನು ಕಿತ್ತು ಬಿಸಾಡಲಿಕ್ಕೆ ಸಾಧ್ಯ. ಯಾಕಂದರೆ ಆ ರೋಗ ಎಲ್ಲಿಂದ ಹೇಗೆ ಬಂತೆಂಬುದಾಗಿ ನಿಮಗೆ ತಿಳಿಯದೇ ಇರ್ಬೋದು. ಅದೇ ಸರ್ವಶಕ್ತನಾದ ದೇವರ ಹಸ್ತಕ್ಕೆ ನಿಮ್ಮನ್ನು ನೀವು ಒಪ್ಪಿಸಿಕೊಡುವುದಾದರೆ ಅದೇ ರೋಗ ನಿಮ್ಮ ದೇಹವನ್ನು ಬಿಟ್ಟು ಎಲ್ಲಿಗೆ ಹೋಗ್ತದೆ ಎಂಬುದಾಗಿ ನಿಮಗೂ ಗೊತ್ತಿರುವುದಿಲ್ಲ. ಪ್ರಿಯರೇ, ಯಾವುದೇ ಕಷ್ಟದಲ್ಲಿ, ಯಾವುದೇ ನೋವಿನಲ್ಲಿ, ಯಾವ ಸ್ಥಿತಿಗತಿ, ಯಾವುದೇ ಪರಿಸ್ಥಿತಿಯಲ್ಲಿ ನೀವು ಇದ್ರೂ ಕೂಡ ಲೋಕದ ಜನರಿಂದ ಕೈ ಬಿಡಲ್ಪಟ್ಟಂತಹ ಸ್ಥಿತಿಯಲ್ಲಿ ಇರಬಹುದು. ಅದು ಯಾಕೆ ಯಾವ ರೀತಿ ಆಯ್ತು ಎಂಬುದಾಗಿ ನಿಮಗೆ ತಿಳಿಯದೆ ಇದ್ರೂ ಕೂಡ ದೇವರ ಹಸ್ತಕ್ಕೆ ನೀವು ಒಪ್ಪಿಸಿಕೊಡುವುದಾದರೆ ಅದು ಕೂಡ ನಿಮ್ಮನ್ನು ಬಿಟ್ಟು ತೊಲಗಿ ಹೋಗ್ತದೆ. ಎಲ್ಲರೂ ನಿಮ್ಮನ್ನು ಪ್ರೀತಿ ಮಾಡುವ ಹಾಗೆ ದೇವರ ಹಸ್ತ ನಿಮ್ಮನ್ನು ನಡೆಸ್ತದೆ. ಪ್ರಿಯರೇ, ಅಂಥ ಆಶ್ಚರ್ಯಕರವಾದ ಅಂಥ ಅದ್ಭುತ ಕಾರ್ಯಗಳನ್ನು ಆ ಪರಲೋಕದ ತಂದೆಯಾದ ದೇವರು ತನ್ನ ಮಗನಾದ ಯೇಸು ಕ್ರಿಸ್ತನ ಮೂಲಕವಾಗಿ ಪರಿಶುದ್ಧಾತ್ಮನ ಸಹಾಯದೊಂದಿಗೆ ನಿಮ್ಮ ಜೀವಿತದಲ್ಲಿ ಅಂಥ ಅದ್ಭುತ ಕಾರ್ಯಗಳನ್ನು ನಡೆಸ್ತಾನೆ. ದೇವರು ವಾಕ್ಯಗಳನ್ನು ಆಶೀರ್ವದಿಸಲಿ. ಕರ್ತನಾಮಕ್ಕೆ ಮಹಿಮೆ ಉಂಟಾಗಲಿ. ಆಮೆನ್. ಪ್ರೈಸ್ ದಿ ಲಾರ್ಡ್. ಥ್ಯಾಂಕ್ ಯು ಜೀಸಸ್. ಪರಿಶುದ್ಧನು, ಸರ್ವಶಕ್ತನು, ನೀತಿಯುಳ್ಳ ದೇವರಾದ ಕರ್ತನೆ, ಹೌದು ಸ್ವಾಮಿ, ಗಾಳಿಯ ಗತಿಯನ್ನು ಗರ್ಭಿಣಿಯ ಒಂದು ಸ್ತ್ರೀಯ ಹೊಟ್ಟೆಯಲ್ಲಿ ಆ ಗರ್ಭದಲ್ಲಿ ಇರುವಂತಹ ಶಿಶುವಿನ ಎಲುಬುಗಳು ಯಾವ ರೀತಿಯಾಗಿ ಉಂಟಾಗ್ತದೋ ಆ ಸಂಗತಿಗಳನ್ನು ಯಾವ ರೀತಿಯಾಗಿ ಒಬ್ಬ ಮನುಷ್ಯನು ತಿಳಿದುಕೊಳ್ಳಿಲ್ಲೋ, ಆದರೆ ನಿನ್ನ ಆತ್ಮನ ಕಾರ್ಯವನ್ನು ಕೂಡ ನಿನ್ನ ಮಕ್ಕಳ ಜೀವಿತದಲ್ಲಿ ಯಾವ ರೀತಿಯಾಗಿ ಯಾವ ಸಂದರ್ಭದಲ್ಲಿ ನೀನು ನಡೆಸ್ತೀಯ ಎಂಬುದಾಗಿ ಅವರಿಗೆ ತಿಳಿಯದೇ ಇದ್ದರೂ ಅದು ನಿನಗೆ ಎಲ್ಲವೂ ತಿಳಿದಿದೆ ಸ್ವಾಮಿ. ಒಬ್ಬೊಬ್ಬರ ಜೀವಿತವನ್ನು ಯಾವ ರೀತಿಯಾಗಿ ರೂಪಿಸಬೇಕು ಅದು ನಿನಗೆ ಗೊತ್ತಿದೆ ಸ್ವಾಮಿ. ಯಾರ್ಯಾರ ಜೀವಿತದಲ್ಲಿ ಯಾವ ಸಂದರ್ಭದಲ್ಲಿ ಏನು ಅವರಿಗೆ ಅಗತ್ಯತೆಗಳಿದೆಯೋ ಆ ಅಗತ್ಯತೆಗಳು ಆ ಸಂದರ್ಭದಲ್ಲಿ ನೆರವೇರುವಂತೆ ಮಾಡಲು ಶಕ್ತನಾಗಿರುವಂಥ ಕರ್ತನು ನೀನು ಸ್ವಾಮಿ. ಹೌದು ಕರ್ತನೆ, ಮನುಷ್ಯನ ಅಲ್ಪ ಎಣಿಕೆಯಲ್ಲಿ ಈ ಜ್ಞಾನದಲ್ಲಿ ಅವನು ಯೋಚಿಸದೆ ನಿನ್ನ ಆತ್ಮನಲ್ಲಿ ನೆಲೆಗೊಂಡಿದ್ದುಕೊಂಡು ಯೋಚಿಸುವಂಥ ವೇಳೆಯಲ್ಲಿ ನಿನ್ನ ಆತ್ಮನ ಕಾರ್ಯವನ್ನು ಹೊಂದಿಕೊಳ್ಳಲು ಕೂಡ ಸಹಾಯವಾಗುವಂಥದ್ದಾಗಿದೆ. ಪರಿಶುದ್ಧನಾದ ತಂದೆಯಾದ ದೇವರೇ, ಕರ್ತನಾದ ಯೇಸುವೇ, ಈ ವಾಕ್ಯವನ್ನು ಕೇಳಿದಂಥ ಪ್ರತಿ ಒಬ್ಬೊಬ್ಬರ ವೈಯಕ್ತಿಕ ಜೀವಿತದಲ್ಲಿ, ಕುಟುಂಬ ಜೀವಿತದಲ್ಲಿ ನಿನ್ನ ಆತ್ಮನ ಕಾರ್ಯ ನೀನು ನಡೆಸು. ಎಲ್ಲದಲ್ಲಿ ನಿನಗೊಬ್ಬನಿಗೆ ಮಹಿಮೆ ಉಂಟಾಗಲಿ. ಯೇಸುವಿನ ದಿವ್ಯ ನಾಮದಲ್ಲಿ ನಂಬಿಕೆಯಿಂದ ಬೇಡಿದ್ದೇನೆ ನಮ್ಮ ತಂದೆಯೇ, ಆಮೆನ್. Bless in the name of Jesus Nazareth. Bless in the name of Jesus.